ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಂಚಾ ಮೋಹನ್ ಬ್ಲಾಗ್. ಸೊ ತುಂಬ ದಿನ ಆದಮೇಲೆ ಬ್ಲಾಗ್ನ ಮಾಡ್ತಾಯಿದ್ದೀನಿ. ಆ್ಯಂಡ್ ಇವತ್ತು ಫ್ರೈಡೇ, ಸೊ ಆಷಾಢ ಶುಕ್ರವಾರ ಎಲ್ಲ ನಡೀತಾ ಇದೆ. ಸೊ ಅದಕ್ಕೆ ಬ್ಲಾಗ್ ಮಾಡೋಣ ಅಂತ ಅಂದ್ಬಿಟ್ಟು ಅವತ್ತು ಬ್ಲಾಗ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನಾನೇನಿನ್ನ ಸ್ನಾನ ಮಾಡಿಲ್ಲ, ಜಸ್ಟ್ ಎದ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಬ್ಲಾಗ್ ಮಾಡ್ತಿದ್ದೀನಿ. ಸೊ ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಈ ಬ್ಲಾಗ್ ಮಾಡೋಕ್ಕಿಂತ ಮುಂಚೆ ಮೇಕ್ ಶೂರ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಯಾವಾಗಲೂ ಏನು ನಾನೇ ಕಸ ಗುಡಿಸಲ್ಲ. ಸೊ ಇವತ್ತು ಬೇಗ ಎದ್ದಿದೆ ಅಂತಂದ್ಬಿಟ್ಟು ನಾನೇ ಕಸ ಗುಡಿಸ್ದೆ. ಇಲ್ಲಾಂದರೆ ಅಪ್ಪ ಗುಡಿಸ್ತಾರೆ, ಅವರಲ್ಲಿ ಅಮ್ಮ ಯಾವಾಗಲಾದರೂ ಒಂದ್ಸರಿ. ನನ್ನ ತಮ್ಮ ಇವಾಗ ಎದ್ದ ಅಂದರೆ ಇವಾಗ 8 o'clock ಆಗಿದೆ. ಸ್ಕೂಲ್ಗೆ ಹೋಗ್ಬೇಕೀಗ. ಎದ್ದಾಳೋ ನೋಡಿ, ಎಷ್ಟು ಮುದ್ದು ಮಾಡಿ ಹಾಳು ಮಾಡಿದ್ದಾರೆ ಮಕ್ಳನ್ನ. ಕತ್ತೆ ಥರ ಇದ್ದಾನೆ. ಎದ್ದಾಳಪ್ಪ. ಆಶಾ ಶುಕ್ರವಾರದ ಇಷ್ಟೊತ್ತು ಮಲ್ಕೋಬಾರ್ದು. ನಾನು ಹೋಗ್ತೀನಿ ಕಣೆ. ಬಾಯ್ ಬಾಯ್. ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಆಗ್ತಾ ಇದೆ. ವೆಜಿಟೇಬಲ್ ಉಪ್ಪಿಟ್ಟು, ಉಪ್ಮಾ. ಉಪ್ಪಿಟ್ಟೆಲ್ಲ ರೆಡಿ ಆಗಿದೆ ಬ್ರೇಕ್ಫಾಸ್ಟ್ಗೆ. ಗಾಯ್ಸ್ 1000 ಸತಿ ಕರೆದ್ರು ಹೇಳಿ ಬರಲ್ಲ. ಹೋಗು, ಸಂಧ್ಯಾವನೆ ಮಾಡೋಗು. ಹಣ ಮಾಡೋಕ್ಕೂ ಬಿಡಲ್ಲ. ಹಾಯ್ ಅಮ್ಮ. ಹಾಯ್. ನೋಡಿ, ಇಷ್ಟೇ ನಮ್ಮಮ್ಮ. ಅದೇ ರೀಲ್ಸಲ್ಲೆಲ್ಲ ಎಷ್ಟು ಆಡ್ತಾರೆ ಬಾಲ ಬಿಡಿಸ್ತಾರೆ, ಬಾಲ ಮುಚ್ಚಿಸ್ತಾರೆ ಅಲ್ವೇನೋ ಸನತ್? ನಮಗಿಂತ ಜಾಸ್ತಿ ಅವರೇ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರ್ತಾರೆ, ಅಲ್ವೇನೋ ಸನತ್? ಸೊ ಇವಾಗ ನನ್ನ ತಮ್ಮಂಗೆ ರೈನ್ ಕೋಟ್ ಹುಡ್ಕೊಡ್ಬೇಕಂತ ಎಲ್ಲ ಕೆಲಸನೂ ನಾನೇ ಮಾಡ್ಬೇಕು ಗಾಯ್ಸ್. ಸೆಕೆಂಡ್ ಮಮ್ಮಿ ನನ್ನ ಮನೆಗೆ. ಸೊ ಅದಕ್ಕೆ ನನ್ನ ಮಗ ಅಂದ್ರೆ ನನ್ನ ತಮ್ಮ, ನನ್ನ ಮಗನ ತರ ನೋಡ್ತೀನಿ ಅವನ್ನ. ಅದಕ್ಕೆ ಅವನಿಗೆ ನಾನು ರೈನ್ ಕೋಟ್ ಹುಡ್ಕೊಡ್ತಾ ಇದ್ದೀನಿ. ನಮ್ಮಮ್ಮ ಏನು ಮಾಡಲ್ಲ, ಬರೀ ಸುಳ್ಳು ಸುಳ್ಳು ಎಲ್ಲ ರೀಲ್ಸ್ ಮಾಡ್ತಾರೆ ಗಾಯ್ಸ್ ಅಷ್ಟೇ, ಏನು ಮಾಡಲ್ಲ ಅವರು. ಇದು ನಂಗೆ ನಮ್ಮ ಮಾವ ತಂದ್ಕೊಟ್ಟಿದ್ದು ಲಡಾಖಿಂದ. ಹಾಕೊಂಡೇ ಇಲ್ಲ ಗಾಯ್ಸ್ ನಾನಿನ್ನ. ಎಷ್ಟು ಪ್ರೀತಿಯಿಂದ ತಂದ್ಕೊಟ್ಟಿದ್ದಾರೆ, ಹಾಳಾಗುತ್ತೆ ಅಂದ್ಬಿಟ್ಟು ಅದಕ್ಕೆ ಹಾಕಲ್ಲ ನಾನು. ಎಷ್ಟು ಆಡ್ತಾರೆ ನೋಡಿ ಗೈಸ್. ಫಸ್ಟ್ ಅಲ್ಲಿ ಹುಡುಕ್ಸ್ಬಿಟ್ಟು ಸೆಕೆಂಡ್ ಅಲ್ಲಿ ಇಟ್ಟಿದ್ದಾರೆ ಯಾರ. ಇದನ್ನ ಹೇಳ್ತಿದ್ದ ಅವನು, ಇದನ್ನ ಅದಕ್ಕೆ ಬ್ರಾಂಡೆಡ್ ತಗೋಬೇಕು ಅನ್ನೋದು ನಾನು. ಬನ್ನಿ, ನಮ್ಮಪ್ಪ ಇದ್ ಮಾಡ್ತಾ ಇದಾರೆ ಸಂಧ್ಯಾವನೆ, ನೋಡೋಣ. ಸೊ ನಮ್ಮ ಮನೇಲಿ ಮಾರ್ನಿಂಗ್ ಈ ತರ ಇರುತ್ತೆ, ಎಲ್ಲ ಸಂಧ್ಯಾವನೆ ಮಾಡ್ತಾರೆ. ಅಪ್ಪ ಮಗ, ಅಪ್ಪ ಮಗನೇ ನಿನ್ ಮಗ ಅನ್ಕೊಂತಾರೋ. ಗೊತ್ತಿಲ್ವಾ ಸನತ್ ನನ್ನ ತಮ್ಮ ಅಂತ? ಅಪ್ಪ ನನ್ನ ತಮ್ಮ ಅಂತ ಹೇಳು. ಅಪ್ಪ ಸನತ್ ನಿಜವಾಗ್ಲೂ ಡೈಲಿ ಮಾಡ್ತಾನಾ? ವಿಡಿಯೋಗೋಸ್ಕರ ತಾನೇ ಇವತ್ತು ಮಾಡ್ತಾ ಇರೋದು. ಕುತ್ಕೊಳ್ಳೋ ಸುಮ್ಮನೆ. ಮಾಡಪ್ಪ, ಈಗ ಸನತ್ ಜೋರಾಗಿ ಮಂತ್ರ ಹೇಳ್ತಾನೆ. ಏನೇನು ಕಲ್ತಿದ್ದಾನೆ ಎಲ್ಲ ಹೇಳ್ಬೇಕು ಮಕ್ಕಳು. ಏನ್ ಅಡಾಲ್ಟ? ಒಂದ್ ಮಂತ್ರ ಗೊತ್ತಿಲ್ಲ ಪೂಜೆಯಲ್ಲಿ ಅಮ್ಮ ಮಾಡೋದು. ಹೇಳ್ತಾಳೆ ಬಾಡಿ ಹೋಗ್ತಾವ್. ತಮ್ಮಂಗೆ ಮಳೆ ಅಂದ್ಬಿಟ್ಟು ಸ್ಕೂಲ್ ರಜಾ ಕೊಟ್ಟಿದ್ದಾರೆ. ಸೊ ಅಂದರೆ ಅವನು ಗೊತ್ತಿಲ್ಲ ರಜಾ ಕೊಟ್ಟಿರೋದು, ಅದಕ್ಕೆ ಅವನಿಗೆ ಪ್ರ್ಯಾಂಕ್ ಮಾಡೋಣ ಅಂದರೆ ಇಷ್ಟೊತ್ತಾದ್ರೂ ಆಟೋ ಅಂಕಲ್ ಬಂದಿಲ್ವಲ್ಲ ಅಂತ ನೋಡೋಣ. ಪ್ರ್ಯಾಂಕ್ ಆಗ್ತಾನೋ ಗೊತ್ತಿಲ್ಲ, ನಮ್ಮ ಮನೇಲಿ ಯಾರು ಅಷ್ಟು ಈಸಿಯಾಗಿ ಪ್ರ್ಯಾಂಕ್ ಆಗಲ್ಲ. ಸೊ ನೋಡೋಣ, ಫುಲ್ ಎದುರ್ಸೋಣ ಗೈಸ್. ಏನೋ ಯಾಕಮ್ಮ ಹೋಗಲ್ವಾ? ಏ ಸನತ್, ಏನಕ್ಕೆ ರಜಾ ಇದೆ ಕಡೆ, ನಾನು ಸುಮ್ಮನೆ ಫ್ರ್ಯಾಂಕ್
ಪಾಪಚೆ ಹುಡ್ಗ ಮುಖ ಹೆಂಗ್ ಮಾಡ್ಕೊಂಡ ನೋಡಿ ಸರ್, ನಿಮ್ಮ ಅಭಿಪ್ರಾಯ ಹೇಳಿ ಪ್ರ್ಯಾಂಕ್ ವಿರುದ್ಧ. ಅದಕ್ಕೆ ನಾನು ರೆಡಿ ಆಗಿದ್ದೀನಿ, ನಾರ್ಮಲ್ ಕುರ್ತಾ ಹಾಕೊಂಡಿದ್ದೀನಿ. ಸನತ್ಗೂ ಸ್ಕೂಲ್ ರಜೆ ಇದೆ, ಸ್ವಲ್ಪ ಇದಾಗುತ್ತೆ. ಸ್ಕೂಲ್ ಪಾಪ ರಜೆ ಇದೆ, ಪಾಪ ಅಲ್ಲಿ ಹೋಗಿ ನೋಡ್ತಾ ಇದ್ದಾಗೆ ಮೆಟ್ಲ ಹತ್ರ ನಿಂತ್ಕೊಂಡು ಗೇಟ್ ಹತ್ರ ಆಟೋ ಬಂತ ಅಂತ. ಸೊ ಇವಾಗ ನಾವು ರೆಡಿ ಆಗಿಬಿಟ್ಟು ಹೊರಡ್ತೀವಿ. ಇವಾಗ 9 o'clock, ಒಂದು ಅರ್ಧ ಗಂಟೆ ಹೊರಡ್ತೀವಿ. ಇವಾಗ ಪೂಜೆ ಎಲ್ಲ ಮಾಡ್ತಾಯಿದ್ದಾರೆ ಮನೇಲಿ, ಡೈಲಿ ಮಾಡ್ತೀವಿ, ಬಟ್ ಇವಾಗ ವೀಡಿಯೋ ಮಾಡ್ತಾಯಿದ್ದೀನಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಇವಾಗ ಪೂಜೆ ಮಾಡಿಬಿಟ್ಟು ತಿಂಡಿ ತಿನ್ಕೊಂಡು ಹೋಗ್ತೀವಿ ಗಾಯ್ಸ್. ತಿಂಡಿ ತಿಂತೀವಾ? ತಿಂಡಿ ತಿನ್ನಲ್ಲ ಅಂತೆ ಗಾಯ್ಸ್, ಅದಕ್ಕೆ ನಮ್ಮಮ್ಮ ಲುಕ್ ಕೊಡ್ತಾ ಇದ್ದಾರೆ. ಆ ಲುಕ್ಕಿಗೊಂದು ಟ್ರಾಲ್ ಮಾಡ್ಬೇಕು ನಾವು ಅಂತ. ಸೊ ಇವಾಗ ರೆಡಿ ಆಗಿಬಿಟ್ಟು ನಾನು ಹೇಳ್ಬೇಕಾದ್ರೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಕನಿಕಾ ಬಂದಿದ್ದಾಳೆ. ನಾವು ಯಾವತ್ತೂ ಕನಿಕಾ ಇಲ್ಲದೆ ಎಲ್ಲೂ ಹೋಗಲ್ಲ, ಬಟ್ ಜನ ತುಂಬ ತಪ್ಪು ತಿಳ್ಕೊತಾರೆ ಅವಳನ್ನ ಯೂಸ್ ಮಾಡ್ಕೋತೀವಿ ಅಂತ, ಅದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ. ನಮ್ಮಮ್ಮನೂ ಸೀರೆ ಉಟ್ಕೊಂಡು ರೆಡಿಯಾಗಿದ್ದಾರೆ. ಹಾಯ್ ನಮ್ಮ ಮಳೆ ಬರ್ತಿದೆ. ಹಾಯ್. ಬೇಡದೇ ಇರೋ ದಿನ ಎಷ್ಟು ಚೆನ್ನಾಗಿ ರೆಡಿ ಆಗ್ತಾರೆ. ಇವತ್ತು ನೋಡಿ ನರ್ಸಂಗೆ ರೆಡಿ ಆಗಿದ್ದಾರೆ ಒಳ್ಳೆ, ಎಲ್ಲೋ ನರ್ಸಂಗೆ. ಇವಳು ಬೆಂಡೆ ಹಚ್ತಾ ಇರೋದು ಗಾಯ್ಸ್. ಸರಿ ಗಾಯ್ಸ್, ಇವಾಗ ಹೊರಡ್ತಾ ಇದೀವಿ. ಕಮ್ ಲೆಟ್ಸ್ ಗೋ. ಆಂಟಿ ಬಾಯ್, ಆಂಟಿ ಬಾಯ್, ಸನತ್ ಬಾಯ್. ಟೆಂಪಲ್ಗೆ ಹೋಗ್ತಾ ಇದೀವಿ, ಬನ್ನಿ ಹೋಗೋಣ. ಎಲ್ಲಿಗೆ ಅಮ್ಮ? ಆನ್ ದ ವೇ ಹೋಗ್ತಾ ಏನೋ ತಗೋಬೇಕು. ಬನ್ನಿ, ಗಾಡಿಕಿನ್ನ ಬಿಟ್ಕೊಂಡ್ಬಿಟ್ಟಿದೀವಿ ನೋಡಿ, ತಗೊಂಡು ವಾಪಸ್ ಹೋಗ್ತಾ ಇದೀವಿ. ಈಗ ಬನ್ನಿ ಹೋಗೋಣ. ಆನ್ ದ ವೇ ಹೋಗ್ತಾ ನಿಂಬೆಹಣ್ಣು ತೊಗೊಂಡೋಗ್ಬೇಕು. ನೀನು ನೈಟ್ ತರದ್ ಮರ್ತೋಗಿದೆ, ಅದಕ್ಕೆ ಹೋಗೋಣ ಬನ್ನಿ. ಅಂಕಲ್ ಇಲ್ಲಿ ನೋಡಿ, ಅಂಕಲ್ ಹಾಯ್ ಅನ್ನಿ ನನ್ನ ಯೂಟ್ಯೂಬ್ ಚಾನಲ್ಗೆ. ಹಾಯ್ ಅನ್ನಿ ಜೋರಾಗಿ, ಮುಖ ತೋರಿಸಿ. ಅಂಕಲ್ಗೆ ನಾಚಿಕೆ ಗಾಯ್ಸ್, ಅಂಕಲ್ಗೆ ನಾಚಿಕೆ. ಸೊ ಇವಾಗ ಅಲ್ಲಿ ನಿಂಬೆಹಣ್ಣು ತೊಗೊಂಡು ನಾವು ಓಡ್ತೀವಿ. ನಂದು ಯೂಟ್ಯೂಬ್ ಚಾನಲ್ ಇಲ್ವಾ? ಇವಾಗ ನಾವು ಟೆಂಪಲ್ ಹತ್ರ ಬಂದಿದ್ದೀವಿ, ಅಂದರೆ ಮೈಸೂರು ಕರಿಮಾರಮ್ಮ ಟೆಂಪಲ್. ಆ್ಯಂಡ್ ಇದು ನಮ್ಮ ಸ್ಕೂಲ್ ಪಕ್ಕನೇ ಇರೋದು. ತುಂಬ ದಿನ ಆದಮೇಲೆ ನಮ್ಮ ಸ್ಕೂಲ್ನೂ ನೋಡ್ತಾ ಇದ್ದೀವಿ. ನಾವಿಬ್ರೂ ಒಟ್ಟಿಗೆ ಓದಿರೋದು. ಎಷ್ಟು LKG ಇಂದ ಫಸ್ಟ್ ಸ್ಟ್ಯಾಂಡರ್ಡಿಂದ ಒಟ್ಟಿಗೆ ಇದ್ದೀವಿ. ಅಂದರೂ ಜನ ತಪ್ಪು ಮಾತಾಡ್ತಾರೆ, ಕೆಲಸ ಮಾಡಿಸ್ತೀನಿ ಅವಳ ಕೈಲಿ ಅಂತ. ನನಗೆ ನಾನು ಕೆಲಸ ಮಾಡಿಸ್ತೀನಿ ನಾನು. ನಾನು ಹೋಗ್ತೀನಿ, ಹೋಗು ಸಿಂಚು, ಒಳ್ಳೇದಾಗ. ಓಕೆ ಗೈಸ್, ಇವಾಗ ಟೆಂಪಲ್ಗೆ ಬಂದಿದ್ದೀವಿ, ಬನ್ನಿ ಒಳಗೆ ಹೋಗೋಣ. ಈ ಟೆಂಪಲ್ ಬಂದುಬಿಟ್ಟು ನಮ್ಮ ಮನೆ ಹತ್ರನೇ ಇರೋದು, ನಿಯರ್ ಬೈ, ಅಂದರೆ ಕರಿಮಾರಮ್ಮ ಟೆಂಪಲ್. ಸೊ ಅದಕ್ಕೆ ಹೋಗಿದ್ವಿ. ಮಾರ್ನಿಂಗ್ ಹೋಗಿರೋದ್ರಿಂದ ಏನು ಅಷ್ಟು ರಶ್ ಇರಲಿಲ್ಲ. ಅದೇ ಚಾಮುಂಡಿ ಬೆಟ್ಟ ಅಲ್ಲಿ ಇಲ್ಲೆಲ್ಲ ಹೋಗಿದ್ರೆ ರಶ್ ಇರ್ತಿತ್ತು. ಸೊ ಬೇಗನೆ ದರ್ಶನ ಆಯಿತು. ಅರೌಂಡ್ ಒಂದು 15 to 20 minutes ಆಯಿತು. ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಇವಾಗ ನಿಂಬೆಹಣ್ಣು ದೀಪ ಎಲ್ಲ ಹಚ್ಚಿದ್ವಿ, ಪೂಜೆ ಮಾಡಿಬಿಟ್ಟು ಇವಾಗ ಮನೆಗೆ ಹೋಗ್ತೀವಿ ಅಷ್ಟೇ. ಬಟ್ ನಮ್ಮ ಸ್ಕೂಲ್ಗೆ ಹೋಗೋಣ ಅಂದ್ಕೊಂಡ್ವಿ, ಮಳೆ ಅಂತ ರಜಾ ಕೊಟ್ಟಿರ್ಬೋದೇನೋ ಗೊತ್ತಿಲ್ಲ. ಸೊ ಇವಾಗ ಮನೆಗೆ ಹೋಗೋಣ ಬನ್ನಿ. ಮಾಡ್ತಾ ಇದ್ದೀವಿ. ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಬಂದು ಉಪ್ಪಿಟ್ಟು ಮಾರ್ನಿಂಗ್ ತೋರಿಸಿದ್ದೆ ಅಲ್ವಾ, ಅದು ಮತ್ತು ಪ್ರಸಾದ ಅಲ್ಲಿ ಕೊಟ್ಟಿದ್ದು ಶಾಲಿಯನ್ನು. ಸೊ ಕನಿಕಾನು ತಿಂತಾ ಇದ್ದಾಳೆ ಬ್ರೇಕ್ಫಾಸ್ಟ್ನ. ಆಮೇಲೆ ಸ್ವಲ್ಪ ರೀಲ್ಸ್ ಮಾಡಬೇಕು ಅಂದ್ಕೊಂಡಿದ್ದೆ, ಬಿಕಾಸ್ ಡೈಲಿ ರೀಲ್ಸ್ ಪೋಸ್ಟ್ ಮಾಡಬೇಕು ಅಂತಿದ್ದೀನಿ. ಸೊ ಅದಕ್ಕೆ ತಿಂಡಿ ಎಲ್ಲ ತಿನ್ಕೊಂಡು ಕೆಳಗೆ ಹೋಗ್ಬಿಟ್ಟು ಸ್ವಲ್ಪ ಶೂಟ್ ಮಾಡಿಬಿಟ್ಟು ಆಮೇಲೆ ನೋಡೋಣ ಏನು ಬೇರೆ ಕೆಲಸ ಏನಿದೆ ಅಂತ. ಫಸ್ಟು ತಿಂಡಿ ತಿನ್ಕೋತೀನಿ. ಇದು ಈವ್ನಿಂಗ್ ಸ್ನ್ಯಾಕ್ಸಿಗೆ ಮ್ಯಾಗಿ ಮಾಡ್ತಿದ್ದಾರೆ. ನಾಟ್ ಪ್ಲೇನ್ ಮ್ಯಾಗಿ, ಇದು ಪನ್ನೀರೆಲ್ಲ ನೀಟಾಗಿ ರೋಸ್ಟ್ ಮಾಡಿದ್ದಾರೆ. ಸೊ ಪನ್ನೀರ್ ಮ್ಯಾಗಿ ಮಾಡ್ತಾಯಿದ್ದಾರೆ. ಇವಾಗ ನಾವು ಅಜ್ಜಿ ಮನೆಗೆ ಹೋಗ್ತಾ ಇದ್ದೀವಿ. ಏನಕ್ಕೆ ಅಂದರೆ ನಂದು ಸ್ಯಾರಿ ಬೇಕಿತ್ತು, ಅಜ್ಜಿ ಹತ್ರ ಇಸ್ಕೋಬೇಕಿತ್ತು. ಬಿಕಾಸ್ ನಾಳೆ ನಮ್ಮದು ಪ್ರೋಗ್ರಾಮ್ ಇದೆ, ಅಂದರೆ ನಮ್ಮ ಡಾನ್ಸ್ ಕ್ಲಾಸ್ ಹಾಕೊಂಡು ಜಗನ್ಮೋಹನ ಪ್ಯಾಲೇಸಲ್ಲಿ. ಆದರೆ ಅದನ್ನು ಬ್ಲಾಗ್ ಮಾಡ್ತೀನಿ. ಸೊ ಅದಕ್ಕೆ ಇಸ್ಕೊಂಡು ಬರೋಕ್ಕೆ ಹೋಗ್ತೀನಿ. ಇಲ್ಲಿಂದ ಹೋಗೋದು ಹೋಗ್ತೀನಿ. ನನಗೇ ನನ್ನ ಸ್ಯಾರಿ ಬ್ಲೌಸ್ ಹೊಲ್ಸ ಕೊಡಬೇಕಿತ್ತು ಟೇಲರ್ ಆಂಟಿ ಮನೆಗೆ. ಸೊ ಅದಕ್ಕೆ ಅಲ್ಲಿ ಹೋಗ್ಬಿಟ್ಟು ಬರ್ತೀನಿ. ನಮ್ಮ ಅಜ್ಜಿ ಮನೆಗೆ ಬಂದಿದ್ದೀವಿ. ಸ್ಯಾರಿ ಇಸ್ಕೊಳಕ್ಕೆ ನೋಡಿದೆ ನಮ್ಮ ಅಜ್ಜಿ ಮನೆ. ಬರಬೇಕು ನಮ್ಮ ಅಜ್ಜಿ. ಕನಿಕಂದು ಎಷ್ಟೆಲ್ಲ ಹಾಳಾಗೋಯ್ತಂತೆ ಗೈಸ್ಗೆ ಚಳಿಗೆ. ನಮ್ಮ ಅಜ್ಜಿ ತಂದು ಕೊಡ್ತಾರೆ ಈಗ. ಇರಿ, ಇನ್ನೂ ಡೋರೇ ಓಪನ್ ಮಾಡಿಲ್ಲ ಗೈಸ್. ಬಂದು ಅರ್ಧ ಗಂಟೆ ಆಯಿತು. 5 ನಿಮಿಷ ಆಯಿತು. 5 ನಿಮಿಷನೂ ಆಗಿಲ್ಲ, 5 seconds ಆಗಿದೆ ಅಷ್ಟೇ. ಇಸ್ಕೊಂಡು ಹೋಗ್ಬಿಡೋದ ಮನೆಗೆ. ಕಣ್ಣೆಲ್ಲ ಉರಿತಿದೆ ಅಷ್ಟು ಇದು. ಏನಿದೆ ಏನು 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 ಏನೋ ಗಾಯ್ಸ್. ಆಮೇಲೆ ಸಿಗ್ತೀನಿ, ಬಾಯ್ ಬಾಯ್. ಎಲ್ಲರೂ ಮಾತು ಕೇಳ್ದೆ ಸಣ್ಣ ಆಗಬೇಕು ಅಂತ ಫುಲ್ಲು ವರ್ಕೌಟ್ ಎಲ್ಲ ಮಾಡ್ತಾಯಿದ್ದೀನಿ. ನೋಡಿದ್ರೆ ನಮ್ಮಮ್ಮ ಇವತ್ತೇ ಇದು ತಂದು ಕೊಟ್ಟಿದ್ದಾರೆ, ಬೋಂಡಾನೋ ಬಜ್ಜಿನೋ ಎಲ್ಲ ತಂದು ಕೊಟ್ಟಿದ್ದಾರೆ. ಹಿಂಗೆ ಹಾಳು ಮಾಡೋದು ಗಾಯ್ಸ್. ಆದರೆ ಜನ ಮಾತಾಡೋದು ತುಂಬ ದಪ್ಪ ಆಗ್ತಾಯಿದ್ದಾಳೆ, ತುಂಬ ದಪ್ಪ ಆಗ್ತಾಯಿದ್ದಾಳೆ ಅಂತ. ನೋಡಿ ಹಿಂಗೆ ಮಾಡ್ತಾರೆ, ಏನು ಮಾಡೋದು.
ಪ್ರೀತಿಯಿಂದ ವಡೆ ತಂದು ಕೊಟ್ಟಿದ್ದಾರೆ, ತಿಂದೇ ಇರೋಕ್ಕಾಗುತ್ತಾ? ನೋಡುತ್ತೆ ಕಣ್ಣಲ್ಲೇ ತಿನ್ನಬೇಕು ಅಂತ. ವಡೆ ತಿನ್ಬೇಕು ಅನ್ಸುತ್ತೆ ವಡೆ ತಿನ್ನಬೇಕು ಅನ್ಸುತ್ತೆ ಗೈಸ್. ಏನು ಮಾಡೋಕ್ಕಾಗಲ್ಲ. ಲಾಸ್ಟ್ ಆಮೇಲೆ ನಾಳೆ ಏನು ತಿನ್ನಲ್ಲ ಪ್ರಾಮಿಸ್. ನನಗೆ ಏನು ಮಾಡ್ತಾ ಇದ್ದೀನಿ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ, ಪ್ಲೀಸ್ ಮೇಕ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ವ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂದ್ಕೊಂಡೆ, ಬಿಕಾಸ್ ನಮ್ಮ ಮನೇಲಿ ಮೋಮೋಸ್ ಮಾಡ್ತಿದ್ದಾರೆ, ಬಟ್ ಅದು ಬೇರೆ ವ್ಲಾಗ್ ಮಾಡೋಣ ಅಂತ ಅಂದ್ಬಿಟ್ಟು ಸೊ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಆ್ಯಂಡ್ ಆಲ್ಸೋ ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡೋದನ್ನು ಮರಿಬೇಡಿ, ಬಿಕಾಸ್ ಡೈಲಿ ವ್ಲಾಗ್ಸ್ ಆಗಿರ್ಬೋದು, ಮತ್ತು ಕಂಟೆಂಟ್ ವೀಡಿಯೋಸ್ ಆಗಿರ್ಬೋದು, ರೀಲ್ಸ್ ಆಗಿರ್ಬೋದು, ಪ್ರತಿಯೊಂದೂ ಅಲ್ಲೂ ಕೂಡ ನಾವು ಅಪ್ಲೋಡ್ ಮಾಡ್ತಾಯಿದ್ದೀವಿ. ಸೊ ಅದಕ್ಕೆ ಅಕೌಂಟ್ ನೇಮ್ ಬಂದುಬಿಟ್ಟು ಶ್ವೇತಾ ಮೋಹನ್ ಅಂತ. ಸೊ ಫಾಲೋ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬೈ ಬೈ, ಲವ್ ಯು ಆಲ್.